ನಮಸ್ಕಾರ ಸ್ನೇಹಿತರೆ, ಇವತ್ತೇ ನಾನು ಕುವೈಟ್ನಲ್ಲಿದ್ದೀನಿ. ಕುವೈಟಿನ ಕೆಲವೊಂದು ಪ್ಲೇಸ್ಗಳನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ ಇದ್ದೇನೆ. ಇವತ್ತು ನಾನು ನನ್ನ ಫ್ರೆಂಡ್ ಜೊತೆಗೆ ಹೋಗ್ತಾ ಇದ್ದೇನೆ. ನೀವು ನೋಡ್ಬೋದು, ಐಬೋಲ್ ಅವೀತ್ ಅಂಥೇಳಿ ಮಂಗಳೂರಿನವ. ಇವತ್ತೇ ಕುವೈಟಲ್ಲಿ ಫಿಶ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೇವೆ. ನಾವು ನೋಡುವ ಫಿಶ್ ಮಾರ್ಕೆಟಲ್ಲಿ ಯಾವ ರೀತಿ ಫಿಶ್ ಇಲ್ಲಿ ಸಿಗುತ್ತೆ ಹೇಳಿ. ಕುವೈಟಿನ ಚರ್ಚ್ ನೋಡಿ ಸ್ನೇಹಿತರೆ, ಈ ರೀತಿ ಇದೆ ಕುವೈಟಿನ ಚರ್ಚ್ ಇಲ್ಲಿ. ಇಲ್ಲಿ ನೀವು ನೋಡ್ಬೋದು ಕುವೈಟ್ ಟವರ್. ನಿಮ್ಗೆ ಹತ್ತಿರದಿಂದ ಹೋಗಿ ತೋರಿಸ್ತೇನೆ ಕುವೈಟ್ ಟವರ್ ಯಾವ ರೀತಿ ಕಾಣ್ತದೆ ಅಂತೇಳಿ. ಇಲ್ಲಿ ನೋಡುವಂಥ ಪ್ಲೇಸ್ ಅಂತ ಹೇಳಿದರೆ ಇದೇ ಒಂದು 2-3 ಇದೆ, ಹೆಚ್ಚೇನು ಪ್ಲೇಸಸ್ ಇಲ್ಲ ಇಲ್ಲಿ ನೋಡೋ ಥರ. ಇವತ್ತೇ ಸ್ಯಾಟರ್ಡೇ ಆಗಿದ್ದಕ್ಕೆ ಇವತ್ತು ಪಾರ್ಕಿಂಗಲ್ಲಿ ಯಾರೂ ಜನ ಇಲ್ಲ. 3 ಜನನೇ ಬರೋದಿಲ್ಲಿ. ಟೂರಿಸಮ್ ಭಾಳ ಕಡಿಮೆ ಇದೆ. ನಮಸ್ಕಾರ ಸ್ನೇಹಿತರೆ, ಸ್ಕೈ ಜಾಕ್ ಬ್ಲಾಗ್ಗೆ ಸ್ವಾಗತ. ನೀವು ನನ್ನ ಹಿಂದ್ಗಡೆ ನೋಡ್ಬೋದು, ಇದು ಕುವೈಟ್ ಟವರ್. ಇದು ಕುವೈಟ್ನಲ್ಲಿ ಫೇಮಸ್ ಅಂತ ಹೇಳಿದರೆ ಇದೆ ಕುವೈಟ್ ಟವರ್. ನಿಮಗೆ ಹತ್ತಿರದಿಂದ ತೋರಿಸ್ಲಿಕ್ಕೆ ಅಂತೇಳಿ ನಾನು ಇಲ್ಲಿ ಬಂದೆ. ಇಲ್ಲಿ ಆಜುಬಾಜುಲ್ಲಿ ನೋಡ್ಬೋದು, ಬೀಚ್ ಸೈಡಿಗೆ ಇದೆ ಅದು. ಆ ಸೈಡಿಗೆ ನೀವು ಎಲ್ಲ ನೋಡ್ಬೋದು, ಎಲ್ಲ ಪೂರ ಬೀಚ್ ಇದೆ. ಮತ್ತು ಈ ಕಡೆ ನೋಡಿದ್ರೆ ನೀವೊಂದು ಕೆಲವು ಹೂವೆಲ್ಲ ಹೂವಿನ ಗಿಡ ಎಲ್ಲ ಹಾಕಿಟ್ಟಿದ್ದಾರೆ. ಕುವೈಟಿಗೆ ಬಂದ ಮೇಲೆ ಫಸ್ಟ್ ಟ್ರಿಪ್ ನಮ್ಮದು ಇದು. ಕುವೈಟ್ ಟವರ್ ಹತ್ರ ಬಂದಿದ್ದೇವೆ. ಆ್ಯಕ್ಚುಲಿ ಇಲ್ಲಿ ಬರೋ ಪ್ಲ್ಯಾನ್ ಇಲ್ಲ ಆಗಿತ್ತು, ಆದರೂ ಬರಬೇಕಾದ್ರೆ ಮಧ್ಯದಲ್ಲಿ ರಸ್ತೆ ಮೇಲೆ ಸಿಕ್ತು ಹೇಳ್ಕೊಂಡು ಇಲ್ಲಿ ಬಂದು ಹೋಗ್ತಾ ಇದ್ದೇವೆ. ಇಲ್ಲೆಲ್ಲ ನೋಡ್ಬೋದು ನೀವು ಯಾವ ರೀತಿ ಗಾರ್ಡನ್ ಎಲ್ಲ ಮಾಡಿಟ್ಟಿದ್ದಾರೆ. ಗ್ರೀನರಿ ಎಲ್ಲ ವಿಂಟರ್ನಲ್ಲೇ ಸಿಗ್ತದೆ ಕೇವಲ. ಬರ್ತಾ ಇಲ್ಲಿ ಕೆಲವೊಂದು ಸ್ಕೂಟರ್ ನೋಡಿ, ಎಲೆಕ್ಟ್ರಿಕ್ ಸ್ಕೂಟರ್. ಇಲ್ಲೇನೋ ಬರೆದಿದ್ದಾರೆ, ವೆಲ್ಕಮ್ ಟು E-Fly, ಹಿಯರ್ ಆರ್ ದ ಸ್ಟೆಪ್ಸ್, ಎಂಜಾಯ್ ದ ರೈಡ್, ಡೌನ್ಲೋಡ್ ದ ಅಪ್ಲಿಕೇಶನ್, ರಿಜಿಸ್ಟರ್ ಆ್ಯಂಡ್ ಗೆಟ್ ಕ್ರೆಡಿಟ್ಸ್, ಸ್ಕ್ಯಾನ್ ದ QR ಕೋಡ್, ಫಾಲೋ ದ ಸೇಫ್. ಏನೋ ಸ್ಕ್ಯಾನ್ ಮಾಡ್ಕೊಂಡು ಇದು ರೈಡ್ ಮಾಡ್ಲಿಕ್ಕೆ ಆಗ್ತದಂತೆ. ನೋಡುವ, ನಾವು ಟ್ರೈ ಮಾಡ್ತಾ ಇದ್ದೇವೆ. ಏನೋ ಡೌನ್ಲೋಡ್ ಮಾಡಿದ ಮೇಲೆ ನಮಗೆ ಆಗ್ತದೆ ಅಂತ ಹೇಳ್ತಾರೆ. ನೋಡುವ ಏನು ಮಾಡ್ತಾರೆ ಅಂತೇಳಿ. ನಾವು ಸ್ಕ್ಯಾನರ್ ಓಪನ್ ಮಾಡಿ ಇದು ಸ್ಕ್ಯಾನ್ ಮಾಡುವ. ಸ್ಕ್ಯಾನ್ ಆದಮೇಲೆ ನಮಗೆ ಸ್ಕ್ರೀನಲ್ಲಿ ಏನೋ ಈ ಥರ ಬಂದಿದೆ, E-Fly ಸ್ಕ್ಯಾನರ್ ಹೇಳ್ತೀನಿ. ನೋಡುವ, ಫ್ರೀ ರೈಡ್ ಇದ್ದರೆ ಒಂದು ರೈಡ್ ತೊಗೊಳ್ಳಿಕ್ಕೆ. $250 रहने का बोलते. ಇದು ವೇಸ್ಟ್ ಆಗೋಯ್ತು ಟೈಮ್, ಯಾಕಂದರೆ ಸ್ನೇಹಿತರೆ ಆಗಲಿಲ್ಲ ಅದು ಸ್ಕೂಟರ್ ರೈಡ್ ಮಾಡಲಿಕ್ಕೆ. ಯಾಕಂದರೆ ಅದರ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಮತ್ತು ಸ್ವಲ್ಪ ಪ್ರೊಸೀಜರ್ ಇತ್ತು. ಅದರಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇರಬೇಕಂತ ಹೇಳಿ ಇದು ಬಂತು. ಆದರೆ ಅದರಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಮಾಡಲಿಕ್ಕೆ $600-700 ಕೇಳ್ತಾ ಇತ್ತು. ಅದಕ್ಕೆ ಬೇಡ ಅಂತೇಳಿ ಬಿಟ್ಬಿಟ್ರೆ. ಕುವೈಟ್ ಟವರ್ ಹತ್ತಿರದಿಂದ ನೋಡ್ಲಿಕ್ಕೆ ಈ ಥರ ಕಾಣ್ತದೆ. ಇದ್ರೊಳಗೂ ಕೂಡ ನಾವು ಹೋಗ್ಬೋದು. ಈ ಹೋಗ್ಲಿಕ್ಕೆ ಅಲ್ಲಿ ಟಿಕೆಟ್ಸನ್ನು ತೊಗೊಳ್ತಾರೆ. ನಾವು ಮುಂದೆ ಯಾವಾಗಾದರೂ ಒಂದು ವಿಡಿಯೋದಲ್ಲಿ ಹೋಗ್ತೇವೆ ಅದರಲ್ಲಿ ನೋಡುವ. ಕುವೈಟ್ನಲ್ಲಿ ಬೀಚ್ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂಥೇಳಿ. ಇದು ಅಲೆಗಳ ರಹಿತ ಬೀಚ್ ಇದು ಅಂತ ಹೇಳ್ಬೋದು. ಇಲ್ಲಿ ಅಲೆಗಳೇ ಬರೋದಿಲ್ಲ, ಸಣ್ಣದು ಬರ್ತದೆ. ಇಲ್ಲಿ ನಮಗೆ ಇದು ಕೂಡ ಸಿಗ್ತದೆ, ಪೇಂಟ್ ಬಾಲ್. ಇಲ್ಲಿ ಪಬ್ಜಿ ಆಡೋರು ಎಲ್ಲಾದರೂ ಮಾಡೋರು ಇಲ್ಲಿ ಬಂದು ಒಳಗಡೆ ಪ್ಲೇ ಮಾಡ್ಬೋದು ಇಲ್ಲಿ. ಆದರೆ ಇದು ಬರಲಿಕ್ಕೆ ಒಂದು ಟೀಮೇ ತೊಗೊಂಡು ಬರ್ಬೇಕಿಲ್ಲಿ. ಇಲ್ಲಿ
ಅಕ್ವಾ ಪಾರ್ಕ್ ಕೂಡ ನೀವು ನೋಡಲಿಕ್ಕೆ ಹೊರಗಿಂದನೇ ಕಾಣ್ತಾ ಉಂಟು. ಈಗ ಕಂಪೌಂಡ್ ಹಾಕಿದ್ದಾರೆ ಇಲ್ಲಿ. ಈಗ ನೆಕ್ಸ್ಟ್ ಮತ್ತೆ ಯಾವಾಗಾದರೂ ನಾವು ಇಲ್ಲಿ ಹೋಗೋದು ಹೊರಗೆ ನೋಡುವ ಮತ್ತೊಂದು ದಿನ ಯಾವಾಗಾದರೂ ಟೈಮ್ ಸಿಕ್ಕಿದರೆ ಅಕ್ವಾ ಪಾರ್ಕಿಂದು ಒಂದು ವಿಡಿಯೋ ಮುಂದೆ ನಿಮಗೆ ಸಿಗುವುದು ನೋಡಲಿಕ್ಕೆ. ಇಲ್ಲಿ ಗಿಡಗಳನ್ನು ನೋಡ್ರಿ ಯಾವ ರೀತಿ ಕಟಿಂಗ್ ಮಾಡಿದ್ದಾರೆ. ಒಂದೊಂದು ಗಿಡ ಒಂದೊಂದು ಥರ ಕಟ್ ಮಾಡಿಟ್ಟಿದೆ. ಭಾಳ ಟೈಮ್ ಇದೆ ಇವತ್ತು. ನೇ ಇದೆ ಭಾಳ ಟೈಮ್ ಇದೆ ಇವ್ರ ಹತ್ರ. ಏನು ಕೆಲಸ ಇಲ್ಲ. ಇದೇ ರೀ ಕುವೈಟಿಂದು ನ್ಯಾಷನಲ್ ಟ್ರೀ ಇದೆ ಇವ್ರದ್ದು, ಖಜೂರದ ಗಿಡ. ನಾವೆಲ್ಲ ಖಜೂರ ತಿಂತೇವಲ್ಲ, ಇಲ್ಲಿಂದನೇ ಸ್ವಲ್ಪ ಎಕ್ಸ್ಪೋರ್ಟ್ ಆಗ್ತದೆ ಅದು. ನಮಗೆ ತೆಂಗಿನ ಮರ ಇದ್ದಂಗೆ ಇಲ್ಲಿ ಖಜೂರದ ಮರ ಎಲ್ಲಿ ನೋಡಿದ್ರು ಇವೇ ಕಾಣ್ತದೆ ಇಲ್ಲಿ. ನನ್ನ ಫ್ರೆಂಡಿಗೆ ಐಸ್ ಕ್ರೀಮ್ ಕೊಡಿಸಿದೆ. ಅವನಿಗೆ ಇದು ಐಸ್ ಕ್ರೀಮ್ ಕೊಡಿಸಿದ್ರೆ ಬೇಡ ಅಂತೇಳಿ ಸಿಟ್ಟಿಂದ ಸ್ಟ್ರಾಬೆರಿ ಬೇಕಂತೇಳಿ ಎಲ್ಲ ಕೊಡಿಸಿದೆ, ಎಲ್ಲ ಕೆಳಗೆ ಹೋಗ್ಬಿಟ್ಟಿದೆ ನೋಡ್ರಿ. ಕುವೈಟ್ ಟವರ್ ಈಗಾಗಲೇ ನೋಡಾಗಿ ಆಗಿದೆ. ಈಗ ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೇವೆ. ಇಲ್ಲಿಂದ ಒಳಗೆ ನಾವು ಫಿಶ್ ಮಾರ್ಕೆಟಿಗೆ ಎಂಟ್ರಿ ಮಾಡ್ತಾ ಇದ್ದೇವೆ. ನೋಡ್ಬೋದು ಇಲ್ಲಿ ಬೋಟ್ ಗಿಡ ಎಲ್ಲ ನಿಂತಿದೆ. ಅಲ್ಲಿ ಮುಂದೆ ಕಾಣ್ತಾ ಇದೆಯಲ್ಲ ಅದೇ ಫಿಶ್ ಮಾರ್ಕೆಟ್. ಜನರಿಗೆ ನೋಡ್ಬೋದು ಯಾವ ರೀತಿ ತೊಗೊಂಬರ್ತಾ ಇದ್ರು ಅಂತೇಳಿ. ಈಗ 2:30 ಆಗಿದೆ. ಕುವೈಟಿನ ಬೋಟುಗಳು ನೋಡ್ಬೋದು ನೀವು ಇಲ್ಲಿ. ಇಂಗ್ಲೀಷ್ ಮೇವಲ್ಲ ಇಂಥ ಫಿಶ್ ಮಾರ್ಕೆಟಿಗೆ ಹೋಗಿ ಕೈಯೆಲ್ಲ ಕಪ್ಪ ಹೋಗಿದೆ ಅಂತ ಈ ಸಲ ಕರ್ರಪ್ಪ ಅಂತೂ ಇಂಥ ಫಿಶ್ ಮಾರ್ಕೆಟಿಗೆ ಹೋಗಿ ವಾಪಸ್ ಮನೆಗೆ ಹೋಗೋ ಟೈಮ್ ಬಂದೋಯ್ತು. ಫಿಶ್ ಮಾರ್ಕೆಟಿಗೆ ಸ್ವಲ್ಪ ಕಷ್ಟ ಇದೆ ಮೀನು ಇವತ್ತು. ಏನು ಹೇಳುವಂಥ ಮೀನಿಲ್ಲ. ಮತ್ತೊಂದಂದ್ರೆ ನಮ್ಮ ಹತ್ರ ದೊಡ್ಡ ಫ್ರಿಜ್ ಇಲ್ಲ ಸ್ಟಾಕ್ ಮಾಡಿ ಇಡಲಿಕ್ಕೆ, ಬೆಸ್ಟ್ ದಿನ ಅಂಥೇಳಿ ಸ್ವಲ್ಪ ಮೀನು ತೊಗೊಂಡು ಬಂದಿದ್ದೇವೆ.